ಹಾಯ್ ದೋಸ್ತರ, ನಮಸ್ಕಾರ ರೀ ಎಲ್ಲರಿಗೆ. ಈಗ ಸಣ್ಣ ಮರಿ ಈಗ ಹುಟ್ಟಿದ್ದು 15 ದಿವಸ, ಒಂದು 20 ದಿವಸದ ಮರಿ, ಒಂದು ತಿಂಗಳ ಮರಿ ಅದು. ಈಗ ಅಚಾನಕ್ ಹಿಂಗೆ ಕಟಿ ಆಗ್ಬಿಡ್ತದ, ಬಾಡಿ ಫುಲ್ ಬಿರ್ಸ್ ಆಗ್ಬಿಡ್ತದ. ಹಾರ್ಟ್ ಇದು ಇರ್ತದೆ, ಹಾರ್ಟ್ ಚಾಲು ಇರ್ತೈತೆ, ಮೂಮೆಂಟ್ ಇರ್ತದೆ. ಆದ್ರೆ ಕೈಕಾಲದು ಎಲ್ಲ ಪೂರ ಶೆಟದ್ ಬಿಟ್ಟಿರ್ತಾವೆ. ಅದಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಈಗ ಹುಟ್ಟಿದ ಮರಿ ಈಗ ಹುಟ್ಟಿದ ಮರಿಗೆ ಅದು ಹೊಕ್ಕಳ ಬಳ್ಳಿ ಕಟ್ ಮಾಡಕ್ಕೆ ಏನರ ಈಗ ಜಂಗ್ ಹಿಡಿದ ಪಾನಾಲಿ ಏನರ ಕಟ್ ಮಾಡಿದ್ರೆ ಅದು ಎದಕ್ಕೆ ಆಗ್ತದ ಅಂದ್ರೆ ಕ್ಲಾಸ್ಟ್ರಿಡಿಯಂ ಟಿಟಾನಿ ಅಂದ್ರೆ ಈಟಿದು ಇದೇನದು. ಈಗ ಅದು ಸಿಮ್ಟಮ್ಸ್ ಕಾಣಕತ್ತದ, ಅದು ಇಟಿ ಇಂಜೆಕ್ಷನ್ ತಾಯಿಗೆ ಅಕಸ್ಮಾತ್ ಏನರ ಮಾಡಿದ್ದಿಲ್ಲ ಅಂದ್ರೆ ಅದು ಈ ಥರ ಹಿಂಗೆ ಮರಿಗಳಿಗೆ ಆಗ್ತದ. ಅದು ಕೊಟ್ಟು 6 ತಿಂಗಳಿಗೊಮ್ಮೆ, ವರ್ಷಕ್ಕೆ 2 ಸರಿ ಇಟಿ ಇಂಜೆಕ್ಷನ್ ಒಟ್ಟು ಕಂಪಲ್ಸರಿ ಮಾಡ್ಕೋಬೇಕು. ಅದು ಕ್ಲಾಸ್ಟ್ರಿಡಿಯಂ ಟಿಟಾನಿ ಏನದು ಅದಲ್ಲ, ಅದನ್ನು ಟಿಟಾನಸ್ ಇದು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಮತ್ತು ಆದಷ್ಟು ಏನದ ಇವು ಸಣ್ಣ ಮರಿ ಈಗ ತಾಯಿಗೆ ಏನರ ಡೆಲಿವರಿ ಆಯ್ತಂದ್ರೆ, ಈಗ ಡೆಲಿವರಿ ಆದ ದಿವಸ ಒಂದು ಟಿ ಇಂಜೆಕ್ಷನ್ ಬರ್ತೈತಿ, ಒಂದು 13 ರೂಪಾಯಿ ಬೀಳ್ತದೆ. ಟಿಟಾನಸ್ ಟಿ ಇಂಜೆಕ್ಷನ್ ಒಯ್ದಕಿಶಂತ ಅದಕ್ಕೆ 1 ml ಮಾಡ್ಕೊಂಬಿಡ್ಬೇಕು ಸಬ್ಕಟ್. ಅಂದ್ರೆ ಈ ಥರ ಆಗಂಗಿಲ್ಲ. ಮತ್ತು ಇನ್ನೊಂದು ಏನು ಕಾಣಪ್ಪ ಅಂತಂದ್ರೆ ಅದಕ್ಕೆ ಕೋಲ್ಡ್ ಸ್ಟ್ರೋಕ್ ಆಗಿರ್ತದೆ. ಈ ಸದ್ದ ತಂಪಿನದಿಂದಾಗಿ ಏನರ ಡೆಲಿವರಿ ಆಗಿತ್ತಂದ್ರೆ, ಈಗ ಮರಿ ಏನರ ಭಾಳ ಕೋಲ್ಡ್ನಾಗಿತ್ತಂದ್ರೆ ಅವಾಗ ಸ್ವಲ್ಪ ಜಟಕ ಬಂದಂಗಾಗಿ ಆಗಿರ್ತದೆ ಅದಕ್ಕೆ. ಮತ್ತು ಇವು ಸಣ್ಣ ಹುಟ್ಟಿದ ಮರಿ ಎದಕ್ಕೆ ನುಕ್ಸಾನ್ ಆತಾವ ಅನ್ನೋದು ಒಂದೊಂದು ಫುಲ್ಲು ಯೂಟ್ಯೂಬ್ದಾಗ ವೀಡಿಯೋ ಐತಿ, ಹೋಗಿಶನ್ ನೋಡ್ರಿ. ಅವು ನುಕ್ಸಾನ್ ಆಗಕ್ಕೆ ಏನು ಕಾರಣ, ಮತ್ತು ಅವು ಸಣ್ಣ ಮರಿ ನುಕ್ಸಾನ್ ಆಗೋದು ಹೆಂಗೆ ನಿಂದ್ರಿಸೋದು ಅನ್ನೋದು, ಮತ್ತು ಡಿವರ್ಮಿಂಗ್ ಯಾವ ಥರ ಮಾಡ್ಕೊಳ್ಳೋದು ಎಲ್ಲ ಹೇಳೀನಿ, ಹೋಗಿಶನ್ ನೋಡ್ರಿ ಯೂಟ್ಯೂಬ್ದಾಗ. ಇಂಜೆಕ್ಷನ್ ಮಾಡೋದಾದ್ರೆ ಇಟಿ ಪ್ಲಸ್ ಟಿ ಎರಡು ಇಂಜೆಕ್ಷನ್ ಒಂದೇ ಕಾಂಬಿನೇಷನ್ದಾಗ ಬರ್ತದೆ. ಟಿ ಅದನ್ನೇನದು ಮಾಡ್ಕೋಬೇಕು ತಾಯಿಗಳಿಗೆ, ಅದನ್ನು 6 ತಿಂಗಳಿಗೆ ಒಮ್ಮೆರ ಮಾಡ್ಕೋಬೇಕು ಅದನ್ನು. ಅಂದ್ರೆ ಇದು ಕಂಟ್ರೋಲ್ ಆಗ್ತದೆ. ಇಟಿ ಪ್ಲಸ್ ಟಿ ಭಾರಿ ರಿಸಲ್ಟ್ ಅದು. ಮತ್ತು ಇದು ಟಿ ಆ ಥರ ಇಂಜೆಕ್ಷನ್ ಮಾಡ್ಕೋಬೇಕಂದ್ರೆ ದೊಡ್ಡ ಆಡ ಮತ್ತು ಕುರಿಗಳಿಗೆ 2 ml ಮಾಡ್ಕೋಬೇಕು. ಈಗ ಸಣ್ಣ ಅಕಸ್ಮಾತ್ ಮರಿ ಇದ್ದು ಅಂದ್ರೆ 1 ml ಮಾಡ್ಕೋಬೇಕು. ಇದು 6 ತಿಂಗಳಿಗೆ ಒಮ್ಮೆ 2 ಸರಿ ಮಾಡ್ಕೋಬೇಕು, ವರ್ಷಕ್ಕೆ 2 ಸರಿ ಒಟ್ಟು ಇದನ್ನು. ಟಿ ಎರಡು ಮಿಕ್ಸ್ ಇದ್ದಿದ್ದು ಇಲ್ಲ, ಬರೀ ಬರೀ ಇಟಿ ಅಟ್ಟೆ ಮಾಡ್ಕೋತೀರಿ, ಬರೀ ಇಟಿ ಅಟ್ಟೆ ಮಾಡ್ಕೊಳ್ಳೋದು.